ದರ್ಶನ್ ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ರಂಗಭೂಮಿ ಕಲಾವಿದೆ ಮಾಲತಿ ಸುಧೀರ್ ಅವರ ಧರ್ಮಪತ್ನಿ. ಅವರ ಕುಟುಂಬ ಮತ್ತು ದರ್ಶನ್ ಕುಟುಂಬ ಅತ್ಯಂತ ಆತ್ಮೀಯ ಕುಟುಂಬ. ಸೊ ಈಗ ದರ್ಶನ್ ನೆನೆದು ಕಣ್ಣೀರಿಟ್ಟಿದ್ದಾರೆ. ಸೊ ಮಾಲತಿ ಸುಧೀರ್ ಅವರು ದರ್ಶನ್ ನೆನೆದು ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗ ಖಂಡಿತ ಹೊರಗೆ ಬರ್ತಾನೆ. ನಾನು ರಾಯರಲ್ಲಿ ಕೇಳ್ಕೊತೀನಿ, ದುಃಖ ಇರುವಾಗ ಮೌನನೂ ಇರುತ್ತೆ, ನೋವಿರುವಾಗಲೂ ಮೌನ ಇರುತ್ತೆ. ತರುಣ್ ಜೊತೆಯೂ ದರ್ಶನ್ ಬಗ್ಗೆ ಏನು ನಾನು ಕೇಳಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ದಿವಂಗತ ನಟ ಸುಧೀರ್ ಅವರ ಪತ್ನಿ ಮಾಲತಿ ಅವರು. ನಮ್ಮ ಜೊತೆಗೆ ರಂಗಭೂಮಿ ಕಲಾವಿದೆ ಹಿರಿಯರು ಮಾಲತಿ ಸುಧೀರ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಮಗನಂತ ಇದ್ದವರು ದರ್ಶನ್ ಅವರು ಇವತ್ತು ಆರೋಪಿಯಾಗಿದ್ದಾರೆ. ವಿಷಯ ಬಗ್ಗೆ ಏನು ಮಾತಾಡಬೇಡಿ. ನನ್ನ ಮಗ ಹೊರಗೆ ಬಂದಾದಮೇಲೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನ ಮಗ ಹೊರಗೆ ಬರಬೇಕಷ್ಟೇ. ಯಾಕಂದರೆ ನಿಮಗೆ ಕಷ್ಟ ಆಗಿರುತ್ತೆ, ನೀವು ಒಂದು ಕುಟುಂಬದಲ್ಲಿ ಆ ಥರ ನೋಡ್ಕೊಂಡಿರುವಂಥ ಮಗು ಅಲ್ಲಿರ್ತಾರೆ ಅಂಥೇಳಿ ನಿಮ್ಮ ಕಣ್ಣು ತುಂಬ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಏನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ನೋಡೋಕ್ಕೆ ಹೋಗಿದ್ದೆ? ಇಲ್ಲ. ತರುಣ್ ಅವ್ರ ಹತ್ರ ಏನಾದರೂ ಕೇಳಿ? ಇಲ್ಲ, ನಾವು ಯಾವ ವಿಷಯವಾಗಿ ಏನೂ ಮಾತಾಡಿಲ್ಲ. ಮೌನ, ನೋವಿರುವಾಗ ಮೌನ ಇರುತ್ತೆ ಅಲ್ವಾ, ದುಃಖ ಇರುವಾಗ ಮೌನ ಇರುತ್ತೆ ಅಷ್ಟೇ. ನಾವು ಮೌನವಾಗಿದ್ದೀವಿ. ನಾನು ಅವನು ಜಾಸ್ತಿ ತರುಣನೇನು ಮಾತಾಡ್ಸಲ್ಲ, ಅವನು ನನ್ನೇನು ಮಾತಾಡ್ಸಲ್ಲ. ಅಂದರೆ ನಿಮಗೆ ಸಂಕಟ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎಡವು ಬಿಟ್ರು ಅಂತ ನಿಮ್ಗೆ ಅನ್ಸುತ್ತೆ? ಏನು ಅದೆಲ್ಲ ನನಗೇನು ಕೇಳ್ಬಿಡಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಈಗ ಚಿತ್ರ ಪಾತ್ರ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮಗೆ. ಸೊ ಇದು ಮಾಲತಿ ಸುಧೀರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ ಪಬ್ಲಿಕ್ ಟಿವಿ. ಅಲ್ಲ, ಕೆಲವರಿಗೆ ಆ ಥರ ನಿಜವಾದ ದುಃಖ ನೋವು ಇದ್ದೇ ಇರುತ್ತೆ. ಯಾಕೆಂದರೆ ಅತ್ಯಂತ ಆಪ್ತರು. ಮತ್ತು ಮಾಲತಿ ಸುಧೀರ್ ಅವರೆಲ್ಲ ದರ್ಶನ್ ಅವ್ರನ್ನ ಎತ್ತಿ ಆಡಿಸಿ ಬೆಳೆಸಿದಂಥವ್ರು. ಹೇಗೆ ಸುಧೀರ್ ಮತ್ತು ತೂಗುದೀಪ ಶ್ರೀನಿವಾಸ್ ಅವರು ಗೆಳೆಯರಾಗಿದ್ದರು, ಇವ್ರ ಕುಟುಂಬನೂ ಅಷ್ಟೇ ಕ್ಲೋಸ್ ಆಗಿತ್ತು. ಹಾಗಾಗಿ ನನ್ನ ಮಗ ಬರಲಿ, ಆಮೇಲೆ ನಾನು ಮಾತನಾಡ್ತೀನಿ, ಅಲ್ಲಿ ತನಕ ನಾನು ಮಾತಾಡಲ್ಲ ಅಂತ. ಕಾಂಟ್ರವರ್ಸಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೋವು ದುಃಖ ಅವರನ್ನು ಮೌನಕ್ಕೆ ತಳಿಸಿದೆ ಅಷ್ಟೇ.